ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕೀಶ್ ಯಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವೀಡಿಯೋದಲ್ಲಿ ಯೂಟ್ಯೂಬ್ ವೀಡಿಯೋಸ್ಗಳನ್ನ ಹೆಂಗೆ ನೀವು ಎಡಿಟ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಿಮ್ಗೆ ಗೊತ್ತಿರೋದೆ, ಯಾವುದೇ ಒಂದು ಯೂಟ್ಯೂಬರ್ ಆದರೂ ಕೂಡ ಆ ಒಂದು ವೀಡಿಯೋನ ಮಾಡಾದ್ಮೇಲೆ ಎಡಿಟ್ ಮಾಡಬೇಕು. ಎಡಿಟ್ ಮಾಡಿ ಎಕ್ಸ್ಪೋರ್ಟ್ ಮಾಡಿ ಅದಾದಮೇಲೆ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡುವಂಥದ್ದು. ಸೊ ನಾನು ಯಾವ ಥರ ವೀಡಿಯೋನ ಎಡಿಟ್ ಮಾಡ್ತೀನಿ ಅಂತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇವತ್ತು 2 ಅಪ್ಲಿಕೇಶನಲ್ಲೂ ಕೂಡ ನಾನು ನಿಮಗೆ ಎಡಿಟಿಂಗ್ ಮಾಡೋದನ್ನ ನಾನು ನಿಮಗೆ ಕಂಪ್ಲೀಟಾಗಿ ಟ್ಯೂಟೋರಿಯಲ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ 2 ಅಪ್ಲಿಕೇಶನ್ ನಿಮ್ಗೆ ಯಾವುದ್ರಲ್ಲಿ ಕಂಫರ್ಟ್ ಅಂತ ಅನಿಸುತ್ತೋ ಆ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡು ನೀವು ಎಡಿಟ್ ಮಾಡ್ಬೋದು. ಸೊ ಹೆಂಗೆ ಎಡಿಟ್ ಮಾಡೋದು ಅಂತ ಸಿಂಪಲ್ಲಾಗಿ ಎಲ್ಲನೂ ಕೂಡ ನಾನು ನಿಮಗೆ ಇವಾಗ ಸ್ಟೆಪ್ ಬೈ ಸ್ಟೆಪ್ಪು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ. ಆಯಿತಾ? ಲೈಕು. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಇವಾಗ ನೀವು ಯೂಟ್ಯೂಬರ್ಸ್ಗಳು ಯಾವ ಥರ ವೀಡಿಯೋಸ್ಗಳನ್ನ ಎಡಿಟ್ ಮಾಡ್ತಾರೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ 2 ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ 2 ಅಪ್ಲಿಕೇಶನ್ನು ನೀವು ನೋಡಬೇಕು ಅಂತಂದರೆ ವೀಡಿಯೋನ ಫುಲ್ಲು ನೋಡಬೇಕು. ಸೊ ಫಸ್ಟು ಮೊದಲನೇ ಅಪ್ಲಿಕೇಶನಲ್ಲಿ ಹೆಂಗೆ ಎಡಿಟ್ ಮಾಡೋದು ತಿಳಿಸ್ಕೊಡ್ತೀನಿ. ಅದು ಯಾವುದಪ್ಪ ಅಪ್ಲಿಕೇಶನ್ ಅಂತಂದರೆ ಇನ್ಶಾರ್ಟ್ ಅಂತ. ಸೊ ಈ ಒಂದು ಅಪ್ಲಿಕೇಶನ್ ಉಪಯೋಗಿಸ್ಕೊಂಡು ಯಾವ ಥರ ನೀವು ಎಡಿಟ್ ಮಾಡೋದು ಅಂತ ಇವಾಗ ಯೂಟ್ಯೂಬ್ ವೀಡಿಯೋಸ್ನ ತೋರಿಸ್ತೀನಿ ನಾನು ನಿಮಗೆ. ಸೊ ಫಸ್ಟ್ ಈ ಒಂದು ಅಪ್ಲಿಕೇಶನ್ ಪ್ಲೇಸ್ಟೋರ್ ಸಿಗುತ್ತೆ, ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಗೆ ಈ ಥರ ಬರುತ್ತೆ. ಸೊ ಇಲ್ಲಿ ವೀಡಿಯೋ ಅಂತ ಇರುತ್ತೆ ನೋಡಿ. ಈ ಒಂದು ವೀಡಿಯೋವನ್ನು ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಇಲ್ಲಿ ನಿಮಗೆ ನೀವು ಅಂತ ಕೇಳುತ್ತೆ, ನೀವು ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಇಲ್ಲಿ ನೀವು ಯಾವೊಂದು ವೀಡಿಯೋನ ಎಡಿಟ್ ಮಾಡಬೇಕು ಅಂತ ಇದ್ದೀರಾ ಆ ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿವಾಗ ಈ ಒಂದು ವೀಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಓಕೆ ಮೇಲೆ ಕ್ಲಿಕ್ನ ಮಾಡ್ತಾಯಿದ್ದೀನಿ. ಓಕೆ ಗೈಸ್, ನೀವು ವೀಡಿಯೋನ ನೀವು ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಯೂಟ್ಯೂಬ್ ವೀಡಿಯೋಗೆ ಈ ಥರ ನಾವು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರೆ ಚೆನ್ನಾಗಿರಲ್ಲ. ಸೊ ಅದರಿಂದ ಯೂಟ್ಯೂಬ್ ವೀಡಿಯೋಗೆ ಬೇರೆ ರೇಷಿಯೋ ಬೇಕಾಗುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ ವೀಡಿಯೋನ ಹಾಕಿದ ತಕ್ಷಣ ಈ ವಿಡಿಯೋ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಇಲ್ಲಿ ಕ್ಯಾನ್ವಾಸ್ ಅಂತ ಇರುತ್ತೆ. ಈ ಒಂದು ಕ್ಯಾನ್ವಾಸ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಇಲ್ಲಿ ಯೂಟ್ಯೂಬ್ ವೀಡಿಯೋಗೆ 16:9 ರೇಷಿಯೋ ಬೇಕಾಗಿರುತ್ತೆ. ಈ ಒಂದು ರೇಷಿಯೋನ ಸೆಲೆಕ್ಟ್ ಮಾಡ್ಕೊಂಡ್ರೆ ಆ ಒಂದು ವಿಡಿಯೋ ಆಟೋಮೆಟಿಕಲಿ ಯೂಟ್ಯೂಬ್ಗೆ ಯಾವ ಥರ ಬರಬೇಕು ಆ ಥರ ಬಂದುಬಿಡುತ್ತೆ. ಸೊ ಫಸ್ಟು ನೀವು ಈ ಒಂದು ಕೆಲಸನ ನೀವು ಮಾಡಬೇಕು. ಓಕೆ, ಸೊ ಅದಾದಮೇಲೆ ಓಕೆ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಇವಾಗ ವೀಡಿಯೋ ಬಂದಿದೆ. ಸೊ ಇವಾಗ ಈ ಒಂದು ವೀಡಿಯೋನ ನಾನು ಪ್ಲೇ ಮಾಡ್ತೀನಿ. ಲಕೀಶ್ ಯಶ್ ಯೂಟ್ಯೂಬ್ ಚಾನಲ್ ಅಂತ. ಸೊ ನಾನು ಲಕೀಶ್ ಯಶ್ ಅಂತ ಹೇಳಿದಾಗ ಇಲ್ಲಿ ನಾನು ಲೇಯರ್ನ ಆ್ಯಡ್ ಮಾಡ್ಕೋಬೇಕು. ಸೊ ಆ ಒಂದು ಲೇಯರ್ ಇಲ್ಲಿ ಲಕೀಶ್ ಯಶ್ ಅಂತ ಹಾಕಿದ್ದೀನಲ್ಲ, ಇದನ್ನು ಇಂಟ್ರೋ ಎಲ್ಲ ಮಾಡೋದೆಲ್ಲ ನಾನು ನಿಮಗೆ ತೋರಿಸಿದ್ದೀನಿ. ಚಾನಲೆಲ್ಲ ಇದೆ, ಇಂಟ್ರೋ ಎಲ್ಲ ಮಾಡೋದು ಹೆಂಗೆ ಅಂತ ನೋಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ನೀವು PIP ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಆ ಒಂದು ಲೇಯರ್ನ ನೀವು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಅಷ್ಟೇ, ಸಿಂಪಲ್. ಓಕೆ, ಸೊ ಇದೆಲ್ಲ ನಿಮ್ಗೆ ಗೊತ್ತಾಗುತ್ತೆ, ಏನು ತೊಂದರೆ ಇಲ್ಲ. ಸೊ ಇವಾಗ ನೀವು ವೀಡಿಯೋದಲ್ಲಿ ಹಿಂಗೆ ಮಾತಾಡ್ತಾ ಇರ್ತೀರಾ, ಎಲ್ಲೋ ಕಟ್ ಮಾಡಬೇಕು ಅಂತ ಅಂದ್ಕೊಳ್ಳಿ. ಇವಾಗ ಎಕ್ಸಾಂಪಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಲ್ಲಿಗೆ ನೀವು ಕಟ್ ಮಾಡಬೇಕು. ಸೊ ವೀಡಿಯೋನ ನೀವು ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಸ್ಪ್ಲಿಟ್ ಅಂತ ಇರುತ್ತೆ, ಸ್ಪ್ಲಿಟ್ ಮಾಡಿ. ಓಕೆ, ಸ್ಪ್ಲಿಟ್ ಮಾಡಿಬಿಟ್ಟು ನೀವು ಇದು ಬೇರೆ ಆ ಒಂದು ವೀಡಿಯೋನ ಬೇರೆ ಮಾಡ್ಬೋದು. ಸೊ ಅದಾದಮೇಲೆ ನೀವು ಹಿಂಗೆ ಕ್ರಾಪು ಕೂಡ ಮಾಡ್ಬೋದು. ಕ್ರಾಪ್ ಅಂತಂದರೆ ಹಿಂಗೆ ಟ್ರಿಮ್ ಮಾಡ್ಬೋದು ವೀಡಿಯೋನ. ಓಕೆ, ನಿಮಗೆ ಬೇಡದೇ ಇರುವಂಥದ್ದನ್ನ ಹಿಂಗೆ ಟ್ರಿಮ್ ಮಾಡ್ಕೋಬೋದು. ಓಕೆ, ಸೊ ಫೈನಲಾಗಿ ನೀವು ಈ ಥರ ವೀಡಿಯೋನ ನೀವು ಫುಲ್ ಎಡಿಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ್ದು ಬೇಡ ಅದನ್ನೆಲ್ಲ ಸ್ಪ್ಲಿಟ್ ಮಾಡಿಕೊಂಡು, ಅಥವಾ ಅದನ್ನು ಸ್ಪ್ಲಿಟ್ ಮಾಡಾದ್ಮೇಲೆ ಬೇಕಾದರೆ ಸೆಲೆಕ್ಟ್ ಮಾಡ್ಕೊಂಡು ಈ ಥರ ಡಿಲೀಟು ಕೂಡ ಮಾಡಿಬಿಡ್ಬೋದು. ಇದು ವೀಡಿಯೋ ಸೆಲೆಕ್ಟ್ ಮಾಡ್ಕೊಂಡು ಡಿಲೀಟ್ ಕೊಟ್ಟರೆ ಆ ಒಂದು ಕ್ಲಿಪ್ ಹೊಂಟಾಗುತ್ತೆ. ಸೊ ಈ ಥರ ನಿಮಗೆ ಏನೇನು ಬೇಡ ಸೊ ಎಲ್ಲನೂ ಕೂಡ ರಿಮೂವ್ ಮಾಡಿಕೊಂಡು ವೀಡಿಯೋನ ಫುಲ್ಲು ಎಡಿಟ್ ಮಾಡ್ಕೊಳ್ಳಿ ನೀಟಾಗಿ ವೀಡಿಯೋ ಮುಗಿಯೋ ತನಕ. ಇವಾಗ ನಾನು ವೀಡಿಯೋ ಮುಗಿಸ್ತೀನಿ. ಒಂದೇ ಮಾತಾಡೋಣ ಈ ಥರ. ಸೊ ವೀಡಿಯೋ ಮುಗೀತು. ಸೊ ಈ ಥರ ನೀವು ನಿಮ್ಗೆ ಏನೇನು ಬೇಕು, ಎಫೆಕ್ಟ್ಸು, ಫಿಲ್ಟರ್ಸ್ ಎಲ್ಲ ಇಲ್ಲೇ ಇದೆ ನೋಡಿ. ಇದನ್ನೆಲ್ಲ ನಾನು ಹೇಳೋ ಅವಶ್ಯಕತೆನೇ ಇಲ್ಲ, ನಿಮಗೆ ಗೊತ್ತಿರುತ್ತೆ. ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಮ್ಯೂಸಿಕ್ನ ನೀವು ಆ್ಯಡ್ ಮಾಡ್ಕೋಬೋದು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ನೀವು ಆ್ಯಡ್ ಮಾಡ್ಕೊಳ್ತೀರಾ ಅಂತಂದರೆ ಆ್ಯಡ್ ಮಾಡ್ಕೊಳ್ಳಿ. ಸೊ ನಾನೇನು ಯೂಸ್ ಮಾಡಲ್ಲ. ಆ್ಯಂಡ್ ಸ್ಟಿಕ್ಕರ್ಸ್ ಬೇಕು ಅಂತಾರೆ, ಸ್ಟಿಕ್ಕರ್ಸ್ನೂ ಕೂಡ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ಬರುತ್ತೆ ನಿಮಗೆ ಈ ಥರ ಸ್ಟಿಕ್ಕರ್ಸ್ಗಳು, ಸಬ್ಸ್ಕ್ರೈಬ್ದು ಎಲ್ಲ ಇದೆ ಇದರಲ್ಲಿ. ಓಕೆ, ಸೊ ಈ ಥರ ಸ್ಟಿಕ್ಕರ್ಸ್ಗಳನ್ನ ನೀವು ಓಕೆ ಸೆಲೆಕ್ಟ್ ಮಾಡಿಕೊಂಡು ಎಲ್ಲಿ ಬೇಕು ಇಲ್ಲಿ ಈ ಥರ ಕೂರಿಸ್ಕೊಂಡು ಇದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ಆ್ಯಂಡ್ ಟೆಕ್ಸ್ಟ್ ಇದೆ. ಸೊ ಏನಾದ್ರು ಟೆಕ್ಸ್ಟು ಟೈಪ್ ಮಾಡ್ತೀರಾ ಅಂತಂದರೆ ಟೆಕ್ಸ್ಟು ಕೂಡ ಹಾಕೋಬೋದು. ಆ್ಯಂಡ್ ಅದರ ಜೊತೆಗೆ ನಿಮಗೆ ಇಲ್ಲಿ ಫಿಲ್ಟರ್ಸ್ ಇದೆ. ಯಾವುದಾದ್ರೂ ಫಿಲ್ಟರ್ ಹಾಕ್ತೀರಾ ಅಂತಂದರೆ ಫಿಲ್ಟರ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಸೊ ನೋಡಿ, ಒರಿಜಿನಲ್ ಇದೆ ಇವಾಗ, ಬ್ರೈಟು ಅದು ಇದು ಅಂತೆಲ್ಲ ನೀವು ಫಿಲ್ಟರ್ಗಳು ಕೂಡ ಇಲ್ಲಿ ನಿಮಗೆ ಸಿಕ್ಕೋಗುತ್ತೆ. ಸೊ ಯೂಸ್ ಮಾಡ್ಕೊಳ್ಳಿ. ಇದು ಯಾವುದೋ ಫಿಲ್ಟರ್ ಸೆಲೆಕ್ಟ್ ಆಗೋಯ್ತು. ಓಕೆ, ಸೊ ಈ ಥರ PIP ಅಂತಂದರೆ ಅದೇ ಲೇಯರ್, ವೀಡಿಯೋ ಮೇಲೆ ಲೇಯರ್ ಹಾಕೋದು. ಪ್ರೀ ಕಟ್ ಇದೆ, ಆ್ಯಂಡ್ ಸ್ಪ್ಲಿಟ್ ಇದೆ, ಡಿಲೀಟ್ ಇದೆ, ಬ್ಯಾಕ್ಗ್ರೌಂಡು, ಝೂಮು, ಕ್ರಾಪು ಗಿಪು ಎಲ್ಲ ಇದೆ. ರಿವರ್ಸು ಕೂಡ ನೀವು ಇದರಲ್ಲಿ ಮಾಡ್ಬೋದು. ಸೊ ಈ ಥರ ಒಂದು ಔಟ್ಪುಟ್ ತೊಗೊಳ್ಳಿ, ಒಂದು ವೀಡಿಯೋ ಮಾಡಿಬಿಟ್ಟು ಔಟ್ಪುಟ್ ತೊಗೊಂಡು ಇದನ್ನು ನೀವು ಎಡಿಟ್ ಮಾಡಾದಮೇಲೆ ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡೋದು ಹೆಂಗೆ, ಇಲ್ಲಿ ಸೇವ್ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ರೆಸಲ್ಯೂಷನ್ ಸೆಲೆಕ್ಟ್ ಮಾಡಬೇಕು. 1080p ಎಲ್ಲ ಇಟ್ಕೊಳ್ಳಿ. ಸೊ ಇನ್ನೂ ನಿಮಗೆ 4K ಬೇಕು ಅಂತಾರೆ 4K ಕೂಡ ನೀವು ಮಾಡ್ಕೋಬೋದು. ನಾನು ಹೇಳೋ ಪ್ರಕಾರ 1080p ಸಾಕು. ಇದೇ ನಿಮಗೆ ಹೆವಿ ಆಗೋಗುತ್ತೆ ನೋಡಿ, 581 MB ಆಗಿಬಿಟ್ಟಿದೆ. ಓಕೆ, ಸೊ ಅದಕ್ಕೋಸ್ಕರ ನಿಮಗೆ 1080p ಸಾಕು. ಅಥವಾ ನಿಮ್ಗೆ ಇನ್ನೂ ಕಮ್ಮಿ ಬೇಕು, ಕ್ವಾಲಿಟಿ ನೆಟ್ ಇಲ್ಲ ಬರು ಅಂತಂದರೆ 720p ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ 261 MBಗೆ ಬಂದುಬಿಡುತ್ತೆ. ಸೊ ಈ ಥರ ಮಾಡ್ಕೊಂಡು ಇಲ್ಲಿ ಸೇವ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಆ ಒಂದು ವೀಡಿಯೋ ಆಟೋಮೆಟಿಕಲಿ ಇನ್ಷಿಯಲೈಸಿಂಗ್ ಆಗ್ತಾ ಸೊ ಆ ಒಂದು ವೀಡಿಯೋ ನಿಮಗೆ ಸೇವ್ ಆಗುತ್ತೆ ಗ್ಯಾಲರಿಗೆ. ಈಗ ಕನ್ವರ್ಟ್ ಆಗ್ತಾಯಿದೆ. ಸೊ ಈ ಥರ ಈ ಒಂದು ಅಪ್ಲಿಕೇಶನಿಂದ ನೀವು ಯೂಟ್ಯೂಬ್ ವೀಡಿಯೋಸ್ನ ಎಡಿಟ್ ಮಾಡ್ಕೋಬೋದು. ಇದು ಒಂದು ಅಪ್ಲಿಕೇಶನ್. ಓಕೆ, ಸೊ ಇವಾಗ 2ನೇ ಅಪ್ಲಿಕೇಶನ್ ತಿಳಿಸ್ಕೊಡ್ತೀನಿ. 2ನೇ ಅಪ್ಲಿಕೇಶನ್ ಯಾವುದು? ಒಂದು ನಿಮಿಷ ಇರಿ, ಓಪನ್ ಮಾಡೋಣ.
ಓಕೆ, ಎರಡನೇ ಅಪ್ಲಿಕೇಶನ್ ಬಂದು ಕೈನ್ ಮಾಸ್ಟರ್. ಸೊ ಕೈನ್ ಮಾಸ್ಟರ್ನ ನೀವು ಓಪನ್ ಮಾಡ್ಕೋಬೇಕಷ್ಟೇ, ಸಿಂಪಲ್. ಸೊ ಓಪನ್ ಮಾಡ್ಕೊಂಡಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಕೈನ್ ಮಾಸ್ಟರಲ್ಲಿ. ಸೊ ನೀವು ನೋಡ್ತಾ ಇದ್ದೀರಾ. ಸೊ ಪ್ಲಸ್ ಮೇಲೆ ನೀವು ಕ್ಲಿಕ್ನ ಮಾಡಿಕೊಂಡು ಎಂಟಿ ಪ್ರಾಜೆಕ್ಟ್ನ ನೀವು ಸೆಲೆಕ್ಟ್ ಮಾಡಬೇಕು. ಅದಾದಮೇಲೆ ನೀವು ಮೀಡಿಯಾ ಮೇಲೆ ಕ್ಲಿಕ್ನ ಮಾಡಿ ನೀವು ವೀಡಿಯೋ ಸೆಲೆಕ್ಟ್ ಮಾಡ್ಕೋಬೇಕು, ಯಾವ ಒಂದು ವಿಡಿಯೋನ ಎಡಿಟ್ ಮಾಡಬೇಕು ಅಂತಿದ್ದೀರಾ. ನಾನು ಇವಾಗ ವೀಡಿಯೋ ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಸೊ ಇವಾಗ ನಾನು ವೀಡಿಯೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ವೀಡಿಯೋ ಬಂದಿದೆ, ಇವಾಗ ಬೇಕಾದರೆ ಪ್ಲೇ ಮಾಡಿ ತೋರಿಸ್ತೀನಿ. ಲಿಕೇಶ್ ಯಶ್ ಅಂತ ಹೇಳಿದಾಗ ಸೇಮ್ ಇಲ್ಲೂ ಕೂಡ ಅಷ್ಟೇ, ಲೇಯರ್ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಮೀಡಿಯಾ ಮೇಲೆ ಕ್ಲಿಕ್ನ ಮಾಡಿ ನೀವು ಇಂಟ್ರೋನ ನೀವು ಹಾಕೋಬೇಕಾಗುತ್ತೆ. ಇಂಟ್ರೋ, ಸಬ್ಸ್ಕ್ರೈಬ್ದು ಇವೆಲ್ಲ ಇಂಟ್ರೋ ಎಲ್ಲ ಮಾಡೋದೆಲ್ಲ ನಾನು ವೀಡಿಯೋ ಮಾಡಿದ್ದೀನಿ, ಚಾನಲಲ್ಲಿ ಇದೆ ನೋಡಿ, ತಲೆ ಕೆಡಿಸ್ಕೊಬೇಡಿ. ಸೊ ಇದನ್ನು ಅಷ್ಟೇ, ನಿಮಗೆ ಇವಾಗ ಎಲ್ಲೋ ಕಟ್ ಮಾಡಬೇಕು ಅಂತಂದರೆ ಹಿಂಗೆ ವೀಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸ್ಪ್ಲಿಟ್ ಅಂತ ಇರುತ್ತೆ, ಸ್ಪ್ಲಿಟ್ ಅಲ್ಲ, ಇಲ್ಲಿ ಕಟ್ಟಲ್ಲಿ ಸ್ಪ್ಲಿಟ್ ಹೋಗ್ಬೇಕು. ನೀವು ಇಲ್ಲಿ ಕತ್ತರಿ ಮೇಲೆ ಕ್ಲಿಕ್ನ ಮಾಡ್ಬಿಟ್ಟು ಇಲ್ಲಿ ಸ್ಪ್ಲಿಟ್ ಅಟ್ ಪ್ಲೇಡ್ ಅಂತಿದೆ ನೋಡಿ, ಇದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಇದೊಂದು ಭಾಗ ಅದೊಂದು ಭಾಗ ಆಗುತ್ತೆ. ಸೊ ಇದನ್ನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಟ್ರಿಮ್ನ ಮಾಡ್ಬೋದು. ಸೊ ಈ ಥರ ನೀವು ಮಾಡಿಕೊಂಡು, ಸೊ ನಿಮ್ಗೆ ಯಾವ್ಯಾವ್ದು ಬೇಡ ಅದನ್ನೆಲ್ಲ ನೀವು ಕಟ್ ಮಾಡ್ಕೊಳ್ಳಿ. ಅದಾದಮೇಲೆ ವೀಡಿಯೋನ ಫುಲ್ಲು ಎಡಿಟ್ ಮಾಡ್ಕೊಳ್ಳಿ. ಆ್ಯಂಡ್ ಇದರಲ್ಲೂ ಕೂಡ ನೀವು ಮ್ಯೂಸಿಕ್ನ ಇದ್ರ ಮೇಲೆ ಕ್ಲಿಕ್ನ ಮಾಡ್ಬಿಟ್ಟು ಮ್ಯೂಸಿಕ್ನು ಕೂಡ ನೀವು ಆ್ಯಡ್ ಮಾಡ್ಬೋದು. ಆ್ಯಂಡ್ ಲೇಯರ್ಸ್ಗಳನ್ನು ಕೂಡ ಆ್ಯಡ್ ಮಾಡ್ಬೋದು. ವಾಯ್ಸ್ ಓವರು ಕೂಡ ಕೊಡ್ಬೋದು. ಇವಾಗ ನಿಮ್ಗೆ ಗೊತ್ತಿರುತ್ತಲ್ಲ, ವಾಯ್ಸ್ ಓವರ್ ಚಾನಲ್ಸ್ಗಳು ಕೂಡ ಇದ್ದಾವೆ. ಸೊ ವಾಯ್ಸ್ ಓವರ್ ಮೇಲೆ ನೀವು ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಏನು ಮಾತಾಡ್ತೀರಾ ಅದು ರೆಕಾರ್ಡ್ ಆಗ್ತಾ ಇರುತ್ತೆ. ಇವಾಗ ನಾನು ಮಾತಾಡ್ತಾ ಇರೋದೆಲ್ಲ ರೆಕಾರ್ಡ್ ಆಗ್ತದೆ, ಇಲ್ಲಿ ವೀಡಿಯೋಗೆ ಆ್ಯಡ್ ಆಗ್ತಾಯಿದೆ. ಸೊ ಈ ಥರ ನೀವು ವಾಯ್ಸ್ ಓವರು ಕೂಡ ಕೊಟ್ಕೋಬೋದು. ಓಕೆ, ಆ್ಯಂಡ್ ಅದ್ರ ಜೊತೆಗೆ ಇದರಲ್ಲೂ ಕೂಡ ನೀವು ಫಿಲ್ಟರ್ಸ್ ಎಲ್ಲ ಹಾಕೋಬೋದು. ಗ್ರಾಫಿಕ್ಸು ಕೂಡ ನೀವು ಹಾಕೋಬೋದು. ಸ್ವಲ್ಪ ಎಫೆಕ್ಟ್ಸ್ಗಳು ಇದರಲ್ಲೆಲ್ಲ ಇರುತ್ತೆ. ಓಕೆ, ಸೊ ಅದನ್ನೆಲ್ಲ ನೀವು ಎಕ್ಸ್ಟ್ರಾ ಟ್ರೈ ಮಾಡಿ ನಿಮ್ಮ ಒಂದು ವೀಡಿಯೋ ಕ್ವಾಲಿಟಿ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಕಲರ್ ಫಿಲ್ಟರ್ ಅಂತ ಇದೆ ನೋಡಿ, ಇಲ್ಲಿ ನಿಮಗೆ ಫಿಲ್ಟರ್ಸ್ಗಳು ನಿಮ್ಗೆ ಯಾವ ಫಿಲ್ಟರ್ ಬೇಕು, ಬ್ಲ್ಯಾಕ್ ಆ್ಯಂಡ್ ವೈಟ್ ಬೇಕು ಅಂತಾರೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಇದನ್ನೆಲ್ಲ ನೀವು ಸೆಲೆಕ್ಟು ಕೂಡ ನೀವು ಮಾಡ್ಕೋಬೋದು. ಆ್ಯಂಡ್ ರೊಟೇಟ್ ಇದೆ, ಕಲರ್ ಅಡ್ಜಸ್ಟ್ಮೆಂಟು ಕೂಡ ನೀವು ಮಾಡ್ಕೋಬೋದು, ಎಲ್ಲ ಇದರಲ್ಲಿ ಇದೆ. ಓಕೆ, ಸೊ ಈ ಥರ ನೀವು ಇದರಲ್ಲೂ ಕೂಡ ನಿಮಗೆ ಒಂದು ಔಟ್ಪುಟ್ ಬರೋ ಥರ ವೀಡಿಯೋನ ಮಾಡಿಕೊಂಡು, ಸೊ ವೀಡಿಯೋ ಮುಗಿಬೇಕಾದ್ರೆ ಎಂಡ್ ಮಾಡಬೇಕು ನೀವು ಅಷ್ಟೇ. ಓಕೆ, ಇಷ್ಟೇ. ನೀವು ವೀಡಿಯೋಸ್ನ ಎಡಿಟ್ ಮಾಡೋದು ಇಷ್ಟೇ. ನೀವು ಜಸ್ಟ್ ಓಪನ್ ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡ್ಕೊಂಡಿರ್ತೀರ, ಅದನ್ನು ತಂದಿಲ್ಲಿ ಇಂಪೋರ್ಟ್ ಮಾಡ್ತೀರಾ. ಅದಾದಮೇಲೆ ನಿಮಗೆ ಬೇಡದಿರೋಂಥದ್ದನ್ನ ಕಟ್ ಮಾಡ್ಕೊಳ್ತೀರಾ, ಲೇಯರ್ ಹಾಕೊಳ್ತೀರಾ, ಲಾಸ್ಟಲ್ಲಿ ಮುಗಿಸ್ತೀರಾ. ಓಕೆ, ಇಷ್ಟೇ ನೀವು ಎಡಿಟ್ ಮಾಡಬೇಕಾಗಿರೋದು. ಸೊ ಅದಾದಮೇಲೆ ನೀವು ಶೇರ್ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಈ ಒಂದು ವಿಡಿಯೋನ ಸೇವ್ ವಿಡಿಯೋ ಟು ಗ್ಯಾಲರಿ ಕೊಡ್ತೀರಾ. ಇಲ್ಲಿ ನಿಮಗೆ ಸುಮಾರು ಕ್ವಾಲಿಟಿ ಬರುತ್ತೆ, ನಿಮ್ಗೆ ಯಾವ ಕ್ವಾಲಿಟಿಲಿ ಬೇಕೋ ಆ ಒಂದು ಕ್ವಾಲಿಟಿಲಿ ಸೇವ್ ಮಾಡ್ಕೋಬೋದು. ನಾನು ಫುಲ್ HD ಸೇವ್ ಮಾಡ್ತೀನಿ 1080p. ಸೊ ಸೇವ್ ಮಾಡ್ತೀನಿ. ಸೊ ಇದಕ್ಕೆ ನಿಮಗೆ ಕ್ವಾಲಿಟಿ ಮೇಲೆ ಜಾಸ್ತಿ ಹೋಗ್ತಿದ್ದಂಗೆ ನಿಮಗೆ MBನೂ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಓಕೆ, ಸೊ ಈ ಥರ ನೀವು ಸೇವ್ ಮಾಡ್ಕೊಳ್ಳಿ. ಇದು ಫುಲ್ HD ಕೊಟ್ಟರೆ ಇಲ್ಲಿ ಈ ಒಂದು ವಿಡಿಯೋ ನಿಮ್ಮ ಒಂದು ಗ್ಯಾಲರಿಗೆ ಸೇವ್ ಆಗುತ್ತೆ. ಅದನ್ನು ಡೈರೆಕ್ಟಾಗಿ ನೀವು ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ಕೊಳ್ಳಿ ಅಷ್ಟೇ. ಸೊ ಈ ಥರ ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡ್ಕೋಬೋದು. ಸೊ ಈ ಥರ ನಿಮ್ಮ ಒಂದು ಯೂಟ್ಯೂಬ್ ವೀಡಿಯೋಸ್ಗಳನ್ನ ನೀವು ಎಡಿಟ್ ಮಾಡಿಕೊಂಡು ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ನೀವು ಅಪ್ಲೋಡ್ ಮಾಡ್ಕೋಬೋದು. ಸೊ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋಸ್ಗಳನ್ನ ಹೆಂಗೆ ಅಪ್ಲೋಡ್ ಮಾಡೋದು ಅಂತ ನಿಮಗೆ ಗೊತ್ತಿಲ್ಲ ಅಂತಂದರೆ, ಸೊ ಅದ್ರ ಬಗ್ಗೆ ಕಂಪ್ಲೀಟಾಗಿ ಒಂದು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಒಂದು ವೀಡಿಯೋ ಮಾಡಿ. ಆ ಒಂದು ವೀಡಿಯೋನ ಇವಾಗ ಐ ಕಾರ್ಡಲ್ಲಿ ಹಾಕಿರ್ತೀನಿ ಅಥವಾ ಎಂಡ್ ಸ್ಕ್ರೀನಲ್ಲಿ ಹಾಕ್ತೀನಿ, ನೋಡಿ ತಿಳ್ಕೊಳ್ಳಿ. ಸೊ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದ್ದಕ್ಕೆ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬೈ, ಜೈ ಹಿಂದ್, ವಂದೇ ಮಾತರಂ.